ಎಲ್ಲ 4 AM ಬಿರಿಯಾನಿಗೆ ಹೋದ್ರೆ ನಾವು 4 AM ಚಿಕನ್ ಮಾಡ್ಕೊಂಡು ಕಾಡಲ್ಲಿ ಎಂಜಾಯ್ ಮಾಡ್ತಾ ಇದೀವಿ. ಗೈಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಟೈಮ್ ಇವಾಗ 2:30 ಆಗಿದೆ. ಸೊ ಫಾರೆಸ್ಟಿಗೆ ಬಂದಿದ್ದೀವಿ. ಸುತ್ತಮುತ್ತ ಎಲ್ಲ ಫುಲ್ಲು ಕತ್ಲು. ಸೊ ನಮಗೆ ಫಾರೆಸ್ಟ್ ಹೋಗಬೇಕು ಆ್ಯಂಡ್ ಆ ಫಾರೆಸ್ಟ್ ಒಳಗಡೆ ನಾವೇನಾದರೂ ಮಾಡ್ಕೊಂಡು ತಿನ್ನಬೇಕು ಅನ್ನೋದು ನಮ್ಮ ಆಸೆ ಆಗಿತ್ತು. ಸೊ ಇವತ್ತು ನಾನು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ಸೊ ಎಲ್ಲರನ್ನೂ ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತೀನಿ. ಸೊ ಗೈಸ್, ನನ್ನ ಫ್ರೆಂಡ್ ಮಹೇಂದರ್ ಇವನು ಕಂಪ್ಲೀಟ್ಲಿ ವೆಜಿಟೇರಿಯನ್ನು, ಬಟ್ ಸ್ಟಿಲ್ ನಾನು ಕರೆದೆ ಅಂದ್ಬಿಟ್ಟು ಬಂದಿದ್ದಾನೆ. ಸೊ ಇವ್ನಿಗೆ ಏನಂತ ಹೇಳಿದ್ರೆ ಈ ಥರ ಲೈಕ್ ಅಡ್ವೆಂಚರಸ್ ಮಾಡ್ತಾ ಇರಬೇಕು ಲೇಟ್ ನೈಟ್ಸಲ್ಲಿ ಆ್ಯಂಡ್ ಏನಾದರೂ ಅವ್ನಿಗೆ ಎಕ್ಸ್ಪ್ಲೇರ್ ಮಾಡ್ತಾನೆ ಇರಬೇಕು. ಅದಕ್ಕೆ ಕಾಡಿಗೆ ಕರ್ಕೊಂಬಂದ್ಬಿಟ್ಟಿದ್ದೀನಿ. ಈ ಕಾಡಲ್ಲಿ ನಿಂಗೆ ಒಂದು ಸಫೋ ಸಿಗುತ್ತೆ. ಓಕೆ ಗೈಸ್, ನನ್ನ ಫ್ರೆಂಡ್ ಇವನು ಗಗನ್. ಉಲಲ್ಲೇ ಓ ಶೂ ಹಾಕಿದ್ದಾನೆ, ಸಾಕ್ಸ್ ಹಾಕಿಲ್ಲ. ಫಾರೆಸ್ಟಿಗೆ ಬಂದಿದ್ದೀವಿ. ಹೇಗೆ ಅನ್ನಿಸ್ತಾ ಇದೆ ನಿಮಗೆ? ಸ್ವಲ್ಪ ಹಾರರ್ ವೈಬ್ಸೇ ಕೊಡ್ತಾ ಇದೆ. ಆ ಕಡೆ ಈ ಕಡೆ ನೋಡಿದ್ರೆ ಯಾರೋ ಕೂಗ್ತಾ ಇದ್ದಾರೆ ಎಲ್ಲ. ಸೊ ಗೈಸ್, ಅವಾಗಿಂದ ಏನಾಗ್ತೈತೆ ಅಂತ ಗೊತ್ತಿಲ್ಲ. ಆ ಕಡೆಯಿಂದ ನಾಯಿ ಬೊಗಳ್ತಿದೆ, ಈ ಕಡೆಯಿಂದ ಯಾರೋ ಕೂಗ್ತಾ ಇದೆ. ಇವನಂತೆ ಬಿಡ್ತಾ ಇಲ್ಲ ನಮ್ಮನ್ನ. ಇವ್ರಿಗೆಲ್ಲ ಏನಂತ ಹೇಳಿದ್ರೆ ಗೈಸ್ ತುಂಬ ಭಯ ಇದೆ ಸೀರಿಯಸ್ಲಿ. ಇವ್ರಿಗೆಲ್ಲ ಲೈಕ್ ಒಳಗಡೆ ಎಂಟ್ರ್ ಆಗಿದ ತಕ್ಷಣ ಫಾರೆಸ್ಟ್ ಒಳಗಡೆ ಅಲ್ಲೇ ಅವನು ಲೈಕ್ ಆಚೆ ಹೋಗ್ಬಿಡೋಣ ಬಾ, ಇಲ್ಲೇ ಮಾಡೋಣ, ಇಲ್ಲೇ ಬೇಡ, ನಾನು ಒಳಗಡೆ ಹೋಗೋಣ, ಅದೇನಾಗುತ್ತೋ ಆಗಲಿ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಸೊ ಫೈನಲಿ ಬಂದ ನೋಡ್ಬಿಟ್ಟು ಮದುವೆ ಮಾಡೋಣ ಅಂತ ಇದ್ದಾನೆ. ಸೊ ಫೈನಲಿ ಒಳಗಡೆವರೆಗೂ ಬಂದಿದ್ದಾನೆ. ಸುತ್ತಮುತ್ತ ಫುಲ್ ಕಂಪ್ಲೀಟ್ಲಿ ಕಾಡಿದೆ. ಇಲ್ಲೊಂದು ದೆವ್ವ ಇದೆ, ಇಲ್ಲೊಂದು ದೆವ್ವ ಇದೆ. ನಾವು ಮೇನ್ ರೋಡ್ಗೆ ಹೋಗ್ಬೇಕಂದ್ರೆ ಆಲ್ಮೋಸ್ಟ್ ಇಲ್ಲಿಂದ 5 to 6 ಕಿಲೋಮೀಟರ್ಸ್ ಮತ್ತೆ ಹೋಗ್ಬೇಕು. ಯಶವಂತ್. ಸೊ ಯಶವಂತ್, ಆ್ಯಕ್ಚುಲಿ ನಿಜ ಹೇಳ್ಬೇಕಂದ್ರೆ ಯಶವಂತ್ಗೆ ತುಂಬ ಅಂದರೆ ತುಂಬ ಭಯ ಇದೆ. ಹೌದು, ಅದಂತೂ ನಿಜ ಒಪ್ಕೊಂತೀನಿ ಫ್ರಾಂಕ್ ಆಗಿ. ಯಾ. ಸೊ ಅದು ಈ ಫಾರೆಸ್ಟಲ್ಲಿ ಒಳಗಡೆ ಎಂಟ್ರ್ ಆಗ್ತಾ ಇದ್ದಂಗೆ ನೀವು ನೋಡ್ಬೋದು ಎಲ್ಲ ಕಡೆ ಡಾರ್ಕ್ ಇದೆ. ಸೊ ಯಾರೋ ಆ ಕಡೆ ಈ ಕಡೆ ಎಲ್ಲ ಕೂಗ್ತಾ ಇರೋ ಥರ. ನಿಂಗೇನು ಭಯ ಆಗ್ತಾ ಟು ಬಿ ಇದೆ? ಫ್ರ್ಯಾಂಕ್ ಅಂದ್ರೆ ಏನು ಗೊತ್ತಾ ಗೈಸ್, ಬರ್ಬೇಕಾರಂತೂ ತುಂಬಾ ಭಯ ಆಯ್ತು. ನಾನು ಆನೆಸ್ಟ್ ಆಗಿ ಹೇಳ್ತೀನಿ, ಮೈಂದ ಡ್ರೈವ್ ಮಾಡ್ತಾ ಇದ್ದಾನೆ, ನಾನು ಮಧ್ಯದಲ್ಲಿ ಕೂತಿದ್ದೀನಿ. ಎಂಟೈರ್ ಡಾಗ್ ಎಲ್ಲ ಚೇಸ್ ಮಾಡಿದೆ ನಮ್ಮನ್ನ ಅಲ್ಲಿಂದ ಇಲ್ಲಿ ಗಂಟ. ತುಂಬ ಫನಿ ಆಗಿತ್ತು ಆ ಮೂಮೆಂಟು. ಇವನು ಬೈಯೋಕ್ಕೆ, ನಾವು ಬೈಸ್ಕೊಳ್ಳೋಕ್ಕೂ, ಅವ್ನು ಬೈಯೋಕ್ಕೂ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇನ್ನೊಂದೇನೆಂದರೆ, ಬರ್ಬೇಕಂತೂ ಸೀರಿಯಸ್ ಆಗಿ ಹೇಳ್ತೀನಿ, 1 ಸೆಕೆಂಡ್ ನಾವು ಕಳ್ದೋದ್ರಿ ಗೈಸ್. 1 ಸೆಕೆಂಡ್ ಕಳ್ದೋದ್ರಿ. ಇವನು ಟಾರ್ಚ್ ಆಗ್ತಾ ಇದ್ದಾನೆ, ನಮ್ಗೆ ಗೊತ್ತಾಗ್ತಾಯಿಲ್ಲ. ಹಿಂದೆ ಮುಂದೆ ಹೋಗ್ತಾ ಇದ್ವಿ. ಅವಾಗ ನಂಗೊಂಚೂರು ಬೇಜಾರಾಯಿತು, ನಾವು ಬರಬೇಕಿತ್ತ ಅನಿಸ್ತು. ಬಟ್ ಇಲ್ಲಿ ಬಂದು ಸ್ಟಾರ್ಟ್ ಮಾಡಿದ್ಮೇಲೆ ರಿಯಲಿ ಐ ಆಮ್ ಸೋ ಹ್ಯಾಪಿ ದಟ್ ನಾನು ಮಿಸ್ ಮಾಡ್ಕೊತಿದ್ದೆ ಅಂತ ಒಂದು ಥಾಟ್ ಬಂತು ನನಗೆ. ಸೊ ದಿಸ್ ಇಸ್ ರಿಯಲಿ ವೆರಿ ವೆರಿ ನೈಸ್. ಪ್ಲ್ಯಾನ್ ಮಾಡ್ಕೋಬೇಕು, ಈ ಥರ ಹೋಗ್ತಾ ಇರಬೇಕು ಗೈಸ್. ಐ ಗೆಸ್ ನಾನು ಇನ್ನೊಂದ್ಸಲಿ ಹೋಗ್ಬೇಕಂತ ನಿಜ ಆಸೆ ಆಗ್ತಿದೆ ಹೇಮಂತ್ ಜೊತೆಗೆ. ಥ್ಯಾಂಕ್ಸ್ ಹೇಮಂತ್ ಕರ್ಕೊಂಬಂದಿದ್ದಕ್ಕೆ. ಇಟ್ಸ್ ಮೈ ಪ್ಲೆಷರ್ ಆಲ್ವೇಸ್. ಸೊ ನನಗೇನಂತ ಹೇಳಿದ್ರೆ, ನನ್ನ ಫ್ರೆಂಡ್ಸ್ ನಾನು ಯಾವಾಗ ಕರೆದ್ರು, ನಾನು ಎಷ್ಟೊತ್ತಿಗೆ ಕರೆದ್ರು ನನಗೊಂದು ಸಪೋರ್ಟಿವ್ ಆಗಿರ್ತಾರೆ. ಆ್ಯಂಡು ಏನೇ ಇರಲಿ ನನ್ನ ಜೊತೆಗೆ ಬರ್ತಾರೆ. ಅದೊಂದು ತುಂಬ ಖುಷಿ ಇದೆ. ಸೊ ಸ್ಟಾರ್ಟಿಂಗು ಬರಬೇಕಂದಾಗ ನನಗೂ ಅನ್ನಿಸ್ತು ಲೈಕ್ ಒಳಗಡೆ ಹೋಗ್ತಾ ಇದ್ದೀವಿ ಫಸ್ಟ್ ಟೈಮು, ಭಯ ಆಗುತ್ತಾ, ಬಿಕಾಸ್ ಇಲ್ಲಿ ಇಂಟರ್ನೆಟ್ ವರ್ಕ್ ಆಗೋದಿಲ್ಲ, ಗೂಗಲ್ ಮ್ಯಾಪ್ಸ್ ಕೂಡ ಇರೋದಿಲ್ಲ. ಸೊ ಒಳಗಡೆ ಬಂದುಬಿಡ್ಬೋದು, ಬಟ್ ಹೋಗ್ಬೇಕಂದಾಗ ಫುಲ್ ಕಂಪ್ಲೀಟ್ಲಿ ಭಯ ಆಗಿಬಿಡುತ್ತೆ ಗಾಯ್ಸ್. ಎಲ್ಲಿ ಹೋಗೋದು, ಏನು ಮಾಡೋದು ಗೊತ್ತಾಗೋದಿಲ್ಲ. ಅದು ಈ ಆಲ್ಮೋಸ್ಟ್ 2:30 ಟೈಮಲ್ಲಿ, 2:30 to 2:40 ಟೈಮ್ ಆಗಿದೆ. ಸೊ ಈ ಟೈಮಲ್ಲಿ ಲೈಕ್ ಗೂಗಲ್ ಮ್ಯಾಪ್ಸ್ ಇರೋದಿಲ್ಲ, ಇಂಟರ್ನೆಟ್ ಇರೋದಿಲ್ಲ. ಏನಾದರೂ ಕಳೆದೋಗ್ಬಿಟ್ರೆ ನಾವು ಪ್ರಾಣಿಗಳಿಗೆ ಕಂಪ್ಲೀಟ್ಲಿ ಆಹಾರ ಆಗೋಗ್ತೀವಿ. ಇಲ್ಲಿ ಆಹಾರ ತಿನ್ನೋದಿರಲಿ, ನಾವು ಚಿಕನ್ ಮಾಡ್ಕೊತೀನಿ ಅಂತ ಬಂದರೆ ಆಮೇಲೆ ನಾವೇ ಪ್ರಾಣಿಗೆ ಚಿಕನ್ ಆಗ್ಬಿಡ್ತೀವಿ ಗೈಸ್. ಆನೆಸ್ಟ್ ಆಗಿ ಗ್ಯಾರಂಟಿ. ಅದಂತೂ ನಿಜ. ಗೂಗಲ್ ಮ್ಯಾಪಲ್ಲಿ ನಾನು ಯಾರು ಸರ್ಚ್ ಮಾಡಿದೆ ನೋಡೋಣ ಅಂತ, ಬಟ್ ಎಂಟೈರ್ ಪ್ಲೇಸಲ್ಲಿ ಏನು ರೋಡೇ ಕಾಣಿಸ್ತಲ್ಲ. ಇಲ್ಲಿ ರೋಡು ಇಲ್ಲ ಗೈಸ್. ಇಲ್ಲಿ ಬರೋಕ್ಕೆ ಬೆಟ್ಟ ಕಟ್ಟೆಲ್ಲ ಹತ್ಕೊಂಡ್ಬಂದಿದ್ದೀವಿ ಎಲ್ಲಂತೂ. ತುಂಬ ಚೆನ್ನಾಗಿವೆ. ಇಲ್ಲಿ ರೋಡ್ ಏನಾದರೂ ನಾವು ಹುಡುಕ್ಬಿಟ್ರೆ ನಿಜ ಹೇಳ್ತೀನಿ, ಅದು ನಾವು ಮನೆಗೆ ಹೋಗೋದಿಲ್ಲ, ಇನ್ನೊಂದು ಯಾವುದೋ ಕಾಡಿಗೆ ಹೋಗ್ಬಿಡ್ತೀವಿ. ಬಿಕಾಸ್ ಇರೋ ಬರೋ ರೋಡೆಲ್ಲ ಇಷ್ಟು ಚಿಕ್ಕದಾಗಿದೆ. ಸೊ ಅಲ್ಲಿ ಪ್ರಾಣಿಗಳು ಮಾತ್ರ ಹೋಗೋದಕ್ಕಾಗುತ್ತೆ. ಸೊ ಗಾಯ್ಸ್, ಇಲ್ಲಿ ತುಂಬ ಆನೆಗಳಿದೆ, ತುಂಬ ಲೆಪರ್ಡ್ಸ್ ಇದೆ, ಮೋರೋವರ್ ತುಂಬ ಅಂದರೆ ತುಂಬ ಸ್ನೇಕ್ಸ್ ಇದೆ. ನೀವು ಅವಾಗಿಂದ ನೋಡ್ತಾ ಇರ್ಬೋದು, ಇಲ್ಲಿ ಪಕ್ಷಿಗಳೆಲ್ಲ ಕೂಗ್ತಾ ಇದೆ. ಮೋರೋವರ್ ಪಿಕಾಕ್ಸ್, ತುಂಬ ಪಿಕಾಕ್ಸ್ ಅವಾಗಿಂದ ಕಾಲ್ ಮಾಡ್ತಾ ಇದೆ. ಈ ಕಡೆ ಅವಾಗಲೇ ಬರ್ಡ್ ಕಾಲ್ ಮಾಡ್ತಾಯಿತ್ತು.
ಸೊ ಇದು ರಾತ್ರಿ ಹೊತ್ತು ಗೈಸ್ ನಿಮ್ಗೆ ಗೊತ್ತಲ್ವಾ, ರಾತ್ರಿ ಆಗ್ಬಿಟ್ರೆ ಸಾಕು ಏನೋ ಒಂದು ಸೌಂಡ್ ಸ್ಟಾರ್ಟ್ ಆಗ್ಬಿಡುತ್ತೆ. ಅವಾಗಿಂದ ತುಂಬಾ ಅಂದ್ರೆ ತುಂಬಾ ಭಯ ಆಗ್ತಾ ಇದೆ ಆ ಸೌಂಡಿಗೆನೆ. ಸೊ ಮುಂದೆ ಒಂದ್ಸಲ ಹೋಗೋಣ, ಒಂದ್ ಸ್ವಲ್ಪ ದೂರ ಹೋಗೋಣ, ಯಾವ ತರ ಇರುತ್ತೆ ಬನ್ನಿ ಬನ್ನಿ ಬನ್ನಿ. ಅನ್ಕೊಂಬ ನಿಂತಿದೆ. ನಿಮ್ಮ ತುಂಬಾ ದೂರ ಓಡಬೇಡ, ಬಿಕಾಸ್ ಇಲ್ಲಿ ದಾರಿನೇ ಇಲ್ಲ ವಾಪಸ್ ಬರಕಂತಾನೆ. ಸ್ಮೈಲ್ ಬಾಯ್, ಗೂಗಲ್ ಮ್ಯಾಪ್ ಅಂತೂ ಇಲ್ವೇ ಇಲ್ಲ. ಆಯ್ತು ನೋಡಿ, ಎಲ್ಲ ಕಡೆ ಕಂಪ್ಲೀಟ್ಲಿ ಫಾರೆಸ್ಟ್ ಇದು. ಒಳಗಡೆ ಹೋಗ್ತಾ ಇದ್ರೆ ಹೋಗ್ತಾನೆ ಇರ್ತೀವಿ ನಾವು. ನೋಡ್ಬೋದು ನೀವು, ಸುತ್ತಮುತ್ತ ಯಾವ ಮನೆನೂ ಇಲ್ಲ ಇಲ್ಲಿ. ಇಲ್ಲಿ ನಮ್ಗೇನಾದ್ರೂ ಸಹಾಯ ಬೇಕಂದ್ರೆ, ನಮಗೇನಾದ್ರೂ ಪ್ರಾಬ್ಲಮ್ಸ್ ಆದ್ರೂ ಯಾರು ಬರೋದಿಲ್ಲ. ಏನಾರ ಆದ್ರೆ ಸೊ ನಮಗ್ ನಾವೇ ನೋಡ್ಕೊಬೇಕು. ಒಂದ್ ಸ್ವಲ್ಪ ಮುಂದೆ ಹೋಗೋಣ. ಗೈಸ್ ಕೇಳಿಸ್ತಿದ್ಯಾ ಸೌಂಡ್ ನಿಮ್ಗೆ? ಒಂದೊಂದು ಈ ಕಡೆ ಬಾ, ಎದುರ್ಕೊಂಬೇಡ, ಬಾರೋ. ಇಲ್ಲ ಈ ಕಡೆ ಬಾ, ಹಿಂಗೆ ಬಾ. ಗೈಸ್ ನೀವು ನೋಡ್ತಾ ಇರ್ಬೋದು, ಸೌಂಡ್ ಕೇಳಿಸ್ತಾ ಇದೆ ನಿಮ್ಗೆ? ಗೈಸ್ ನಿಮ್ ಗ್ಯಾಂಗಲ್ಲಿ ಒಬ್ಬ ಇರ್ತಾನೆ ಗೊತ್ತಾ, ಟೇಸ್ಟ್ಗೆ ಅಂದ್ಬಿಟ್ಟು ಸ್ವಲ್ಪ 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 ಅಂದ್ಬಿಟ್ಟು 3/4 kg ತಿನ್ಬಿಡ್ತಾನೆ. ಇವನೇ ಅದು ನೋಡಿ. ಯಶು ಹೇಗಿದೆ? ಗೈಸ್ ಅಲ್ಟಿಮೇಟ್ ಸೂಪರ್ ಆಗಿದೆ. ಇವನ್ಗೆ ಅಡ್ವೆಂಚರಸ್ ಮಾಡ್ಬೇಕು ಅಂತ ತುಂಬಾ ಇಷ್ಟ ಇದೆ. ಬಟ್ ಏನಂತ ಹೇಳಿದ್ರೆ ಸೊಳ್ಳೆ ಕಷ್ಟ ಇದೆ ಅಂತ. ಗುಡ್ ನೈಟ್ ಹಾಕ್ಲಾ? ಗುಡ್ ನೈಟ್ ಹಾಕ್ಲಾ? ಇಲ್ಲಿ ಎಲೆಕ್ಟ್ರಿಸಿಟಿ ಇಲ್ಲ, ಏನಿಲ್ಲ ಅಲ್ಲ ಹೇಮಂತ್ ಇಲ್ಲಿ. ಮತ್ತೆ ಇನ್ನೆಂತ ಕೇಳ್ತೀವಿ. ಇನ್ನೊಬ್ರು ಯಾರೋ ಬಂದ್ರು. ಹಲೋ ಬನ್ನಿ, ಇಲ್ಲೇ ಬನ್ನಿ, ಇಲ್ಲೇ ಊಟ ಆಗ್ತಾ ಇರೋದು ಬನ್ನಿ. ಇದಂತೂ ಓ ಮೈ ಗಾಡ್, ಇದನ್ನ ನೋಡಿ ಭಯನೇ ಪಟ್ಕೊಂಬಿಟ್ಟೆ ನಾನು ಒಂದ್ಸಲ. ಈ ನಾಯಿಗಳ ಹತ್ರ ಏನಾದರೂ ಲೈಟ್ ಬಿಟ್ಟರೆ ಕಣ್ಗಳು ಮಾತ್ರ ಒಂಥರ ಶೈನಿಂಗ್ ಥರ ಬರುತ್ತಲ್ಲ ನೋಡಿ, ಅದ್ರ ಕಣ್ಣು ಬ್ಲೂ ಕಲರಾಗಿ ಕಾಣಿಸ್ತಾ ಇದೆ. ಹೇ ಡ್ಯೂಡ್, ಜಸ್ಟ್ ಒಂದು 2 minutes ಅಷ್ಟೇ, ಓಕೆನಾ? ಜಸ್ಟ್ ಒಂದು 2 minutes, ಅದಾದಮೇಲೆ ನಾನು ನೀವು ಎಲ್ಲ ಒಟ್ಟಿಗೆ ಡಿನ್ನರ್ ಮಾಡೋಣ. ಆ್ಯಕ್ಚುಲಿ ನಾವು ಇಲ್ಲಿ ಬಂದ್ಬಿಟ್ಟಿದ್ದೀರಲ್ಲ, ಹೋಗ್ಬೇಕಂದ್ರೆ ರೂಟ್ ಏನಾದರೂ ಮರ್ತೋದ್ರೆ? ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರೋ ನಾವೆಲ್ಲ. ಹಾಗಂತ್ಯಾ? ರೂಟ್ ಮರೆಯಕ್ಕೆ ಚಾನ್ಸ್ ಇರಲ್ಲ. ಚಾನ್ಸ್ ಇಲ್ಲ. ಏನು ಚೇಂಜ್ ಆದ್ರೆ ರೂಟ್ ಮರೆಯಲ್ಲ. ತಿನ್ನಪ್ಪ, ಇಲ್ಲಿದೆ ಬನ್ನಿ ತಿನ್ನು ಯಶು, ತಿನ್ನು. ಎಲ್ಲ 4 AM ಬಿರಿಯಾನಿಗೆ ಹೋದ್ರೆ ನಾವು 4 AM ಚಿಕನ್ ಮಾಡ್ಕೊಂಡು ಕಾಡಲ್ಲಿ ಎಂಜಾಯ್ ಮಾಡ್ತಾ ಇದ್ದೀವಿ. ಲೈಫ್ ಇರೋದೇ ಎಂಜಾಯ್ ಮಾಡೋದಕ್ಕಲ್ವಾ? ಯಾ, ಲೆಟ್ಸ್ ಎಂಜಾಯ್. ಸೊ ಒನ್ ಟೈಮ್ ಆದ್ರೂ ಅಟ್ಲೀಸ್ಟ್ ಈ ತರ ಒಂದು ನೈಟ್ ಕ್ಯಾಂಪು ಅಥವಾ ಫಾರೆಸ್ಟ್ ಒಳಗಡೆ ಹೋಗಿ ನಾವು ಈ ತರ ಒಂದು ಗ್ಯಾಂಗ್ ಜೊತೆ ಔಟ್ಡೋರ್ ಕುಕಿಂಗ್. ಔಟ್ಡೋರ್ ಕುಕಿಂಗ್ ಮಾಡ್ಕೊಂಡು ವೈಬ್ ಮಾಡ್ಕೊಂಡು ಒಂದ್ಸಲ ಆದ್ರೂ ಎಂಜಾಯ್ ಮಾಡ್ಬೇಕು ಲೈಫಲ್ಲಿ. ಲೈಫ್ ಅಂದ್ರೆ ಇದೆ ಅಲ್ವಾ, ಆಲ್ವೇಸ್ ಎಂಜಾಯ್ಮೆಂಟ್. ಏನಾದ್ರೂ ಒಂದು ಮಾಡ್ಬೇಕು. ಅದನ್ನ ಬಿಟ್ಟು ಲೈಕ್ ಎವ್ರಿ ಡೇ ಮಾಡಿದ್ದೇ ಮಾಡಿಬಿಟ್ರೆ ಲೈಕ್ ಕಂಪ್ಲೀಟ್ಲಿ ಬೋರ್ ಆಗ್ಬಿಡುತ್ತೆ. ಸೊ ನೀವು ಒಂದ್ಸಲ ಟ್ರೈ ಮಾಡಿ, ಆ್ಯಂಡ್ ಸೇಫ್ ಆಗಿ ಟ್ರೈ ಮಾಡಿ. ಫ್ರೆಂಡ್ಸ್ ಜೊತೆ ಹೋಗಿ ಚೆನ್ನಾಗಿ ಪ್ಲಾನ್ ಮಾಡ್ಕೊಂಡು ಹೋಗಿ. ಸೊ ಗೈಸ್ ಒಳಗಡೆ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ. ಏನಿದು, ಇಲ್ಲಿಂದ ಹಾವು ಬರೋ ಸಾಧ್ಯತೆ ತುಂಬಾ ಇದೆ. ರ್ಯಾಬಿಟ್ಸ್ ಎಲ್ಲ ತುಂಬಾ ಇರ್ತವೆ. ಹಾವು ಬರುತ್ತೆ ಇಲ್ಲಿ. ಲೋ, ಅಲ್ಲಿ ಬರ್ಬೇಕಂದಾಗ ರ್ಯಾಬಿಟ್ ಹೋಯ್ತು ನೋಡ್ದಾ? ಯಾ, ಒಂದು ಸುಂದರವಾದ ನವಿಲ್ ಕೂಡ ಇತ್ತು. ನಿಜ ಹೇಳ್ಬೇಕಂದ್ರೆ ಗಾಯ್ಸ್, ಫಾರೆಸ್ಟ್ಗೆ ಏನಾದರೂ ನಾವು ಒಂದು 2:30, 3 o'clock ಬಂದು ಅದಾದಮೇಲೆ ನಾವು ಜಸ್ಟ್ ಈ ಅಟ್ಮಾಸ್ಫಿಯರ್ನ ಎಂಜಾಯ್ ಮಾಡ್ತಾ ಇದ್ರೆ ನಮಗೆ ನಿಜ ಸಿಟಿಗೆ ಹೋಗೋದಕ್ಕೆ ಮನಸ್ಸೇ ಬರೋದಿಲ್ಲ. ಕಾಡಲ್ಲೇ ಸ್ಟೇ ಆಗಬೇಕು ಅನಿಸ್ಬಿಡುತ್ತೆ. ಈ ಕಾಡಲ್ಲಿದ್ದರೆ ಲೈಕ್ ಅದೊಂದು ಫ್ರೆಶ್ ಹೇರು, ಇಲ್ಲಿರುವಂತಹ ವಾತಾವರಣ, ಯಾವುದೇ ರೀತಿ ನಮಗೆ ಡಿಸ್ಟರ್ಬೆನ್ಸ್ ಇರೋದಿಲ್ಲ. ಜಸ್ಟ್ ಪರಿಸರದ ಜೊತೆ ಎಂಜಾಯ್ ಮಾಡ್ಕೊಂಡಿರ್ಬೋದು ನಾವು. ಸಿಟಿಗೆ ಹೋದರೆ ಮೊಬೈಲ್ ಯೂಸ್ ಮಾಡ್ತೀವಿ, ಅಲ್ಲೋ ಇಲ್ಲೋ ಏನೋ ಜಗಳ ಆಡ್ತಾ ಇರ್ತಾರೆ, ತುಂಬ ಟ್ರಾಫಿಕ್ ಇರುತ್ತೆ, ನಾಯ್ಸ್ ಪೊಲ್ಯೂಷನ್ನು. ಆದರೆ ಕಾಡಲ್ಲಿ ಕಂಪ್ಲೀಟ್ಲಿ ಸೈಲೆಂಟ್. ಟೇಸ್ಟ್ ತುಂಬ ಚೆನ್ನಾಗಿದೆ. ಅಂದರೆ ನಾವು ಮಾಡಿರೋ ಗಲೀಜನ್ನ ನಾವೇ ಕ್ಲೀನ್ ಮಾಡ್ತಾ ಇದ್ದೀವಿ. ಸೊ ಫಾರೆಸ್ಟಿಗೆ ಬರ್ತೀವಿ, ಎಲ್ಲ ತಿಂತೀವಿ, ಕಸ ಎಲ್ಲ ಅಂದರೆ ಅಲ್ಲಿ ಹಾಕ್ಬಿಡ್ತೀವಿ. ಸೊ ಅದರಿಂದ ಏನಾಗುತ್ತೆ, ಇಲ್ಲಿ ಓಡಾಡ್ತಿರೋ ಪ್ರಾಣಿಗಳೆಲ್ಲ ಆಲ್ಮೋಸ್ಟ್ ಇದನ್ನೇ ತಿನ್ನುತ್ತೆ. ಸೊ ಅದರಿಂದ ನಾವು ಏನಾದರೂ ಫಾರೆಸ್ಟ್ಗೆ ಯಾರಾದರೂ ಬಂದರೆ, ಸೊ ಏನೇನು ತಿಂದಿರ್ತಿರೋ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಡಿ. ಇಲ್ಲಿ ಯಾವುದೇ ರೀತಿ ಬಿಸಾಕೋದಕ್ಕೆ ಹೋಗ್ಬೇಡಿ. ಸೊ ನಿಯರೆಸ್ಟ್ ಎಲ್ಲಾದರೂ ಡಂಪ್ ಇರುತ್ತಲ್ಲ, ಸೊ ಅಲ್ಲಿ ಹಾಕ್ಬಿಡಿ. ಸೊ ಗೈಸ್ ಫೈನಲಿ ಇಲ್ಲಿ ಫಾರೆಸ್ಟಿಂದ ಹೊರಡ್ತಾ ಇದ್ವಿ. ಸೊ ಒಂದು ಬೇಜಾರು ಏನು ಅಂತ ಹೇಳಿದ್ರೆ, ಲೈಕ್ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಲ್ಲಿ ಬಂದಾಗ ನಾವು ಇಷ್ಟು ರಿಲ್ಯಾಕ್ಸ್ ಆಗಿರ್ತೀವಿ ಆ್ಯಂಡ್ ಈ ಅಟ್ಮಾಸ್ಫಿಯರ್ನೆಲ್ಲ ನಾವು ಎಂಜಾಯ್ ಮಾಡ್ತೀವಿ ಅಂತ.
ಬಟ್ ಇವಾಗ ಹೋಗ್ತಾ ಇರೋ ಟೈಮಲ್ಲಿ ನಮಗೆಲ್ಲ ಲೈಕ್ ಒಂದು ಸ್ವಲ್ಪ ಫೀಲ್ ಇದೆ, ಅಯ್ಯೋ ಇಷ್ಟು ಬೇಗ ಆಗೋಯ್ತಾ ಅನ್ನೋ ಥರ. ನಿಜನಾ? ಸೊ ನಾನು ಜಸ್ಟ್ ವಿಡಿಯೋಸ್ಗೋಸ್ಕರ ಹೇಳ್ತಾ ಇಲ್ಲ, ಬಟ್ ಇಲ್ಲಿ ಬಂದು ನಾನು ಇದನ್ನ ಎಂಜಾಯ್ ಮಾಡಿ ಈ ವೈಬು, ಈ ಪ್ರೆಸೆಂಟು ಆ್ಯಂಡ್ ನಾವು ಇಲ್ಲಿ ಕುಕ್ ಮಾಡಿ ತಿಂದಿದ್ದು ಆಸಮ್. ನಮಗೆ ಏನಂತ ಹೇಳಿದ್ರೆ ಲೈಕ್ ಸಿಟಿ ಲೈಫಲ್ಲಿ ಇದ್ದು ಈ ಫಾರೆಸ್ಟ್ ಬ್ಯೂಟಿ ಆ್ಯಂಡ್ ಇದು ನೇಚರ್ ಬ್ಯೂಟಿ ಎಲ್ಲ ಕಳೆದೋಗ್ಬಿಟ್ಟಿವಿ ಇದನ್ನೆಲ್ಲ ನೋಡಿ. ಸೊ ಸಿಟಿ ಲೈಫಲ್ಲಿ ಯಾರ್ಯಾರೆಲ್ಲ ಇರ್ತಿರೋ ಒಂದ್ಸಲ ಫಾರೆಸ್ಟ್ಗೂ ಬನ್ನಿ, ಇಲ್ಲಿರೋ ಅಟ್ಮಾಸ್ಫಿಯರ್ನ ಎಂಜಾಯ್ ಮಾಡಿ ನೀವು ಕೂಡ. ಸೊ ಬರಬೇಕಂದ್ರೆ ಭಯ ಆಗಿರ್ಬೋದು, ಬಟ್ ಡೆಫಿನೆಟ್ಲಿ ಇಲ್ಲಿಂದ ಹೋಗಬೇಕಾದ್ರೆ ಅಯ್ಯೋ ಏನು ಇಷ್ಟು ಬೇಗ ಹೋಗ್ತಾ ಇದ್ದೀರಲ್ಲ ನಾವು, ಸೊ ಇದನ್ನೇನೋ ಒಂದು ಬಿಟ್ಟು ಹೋಗ್ತಾ ಇದೀವಿ ಅನ್ನೋ ಥರ ಫೀಲ್ ಆಗುತ್ತೆ. ಸೊ ನನಗೆ ಆ ಫೀಲ್ ಆಗಿದೆ, ಸೊ ನಿಮಗೂ ಆಗುತ್ತೆ. ಸೊ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ ಆ್ಯಂಡ್ ನೀವು ಇದೇ ರೀತಿ ಯಾವ್ದಾರ ಫಾರೆಸ್ಟ್ಗೆ ಹೋಗಿ ಎಂಜಾಯ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಬಾಯ್.